ಪುರಂ ಅಂದರೆ ವಿಶ್ವೇಶ್ವರ ಪುರಂ ಅಷ್ಟೇ ಇರೋದು ಹೆಸರು. ಅದನ್ನು ಎಲ್ಲ ಶಾರ್ಟ್ಕಟ್ ಆಗಿ ಪುರಂ ಅಂತ ಕರೀತಾರೆ. ಈ ಜಾಗ ಒಂದು ಹಳೇದು, ತುಂಬ ಹಳೇದು. ಇದು ಓಲ್ಡೆಸ್ಟ್ ಸ್ಟ್ರೀಟ್ ಫುಡ್ ಸಿಗೋದು ಅಂದರೆ ಇಲ್ಲೇನೆ ನಮ್ಮ ಬ್ಯಾಂಗ್ಳೂರಲ್ಲಿ. ಇದಕ್ಕೆ ತಿಂಡಿ ಬೀದಿ ಅಂತಲೂ ಕರೀತಾರೆ. ಬೆಂಗಳೂರಲ್ಲಿ ತುಂಬ ಅಂದರೆ ತುಂಬ ಫೇಮಸ್ ಜಾಗ.
ಬಲು ನಾನು ನನ್ನ ಹತ್ರ ಕಾಸಿಲ್ಲ. ಮಿನಿಮಮ್ ಅಂದರೂ 300 ರೆಸಿಪಿ ಸಿಗುತ್ತೆ ನಿಮಗೆ, ಬೇರೆ 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 ನೀವು ತಿಂದೇ ಇರೋದು, ನೀವು ನೋಡದೇ ಇರೋದು ಕೂಡ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಬನ್ನಿ ಫ್ರೆಂಡ್ಸ್ ಜೊತೆ ಬನ್ನಿ, ಚೆನ್ನಾಗಿರುತ್ತೆ, ಅವಾಗ ಫನ್ ಆಗಿರುತ್ತೆ, ಜೊತೆಗೆ ಎಂಜಾಯ್ ಮಾಡ್ತೀರಾ. ಚೆನ್ನಾಗಿದೆಯಾ ಇಲ್ಲ ಅಂತ ಗೊತ್ತಾಗಬೇಕಂದ್ರೆ ನೀವು ಫಸ್ಟು ಒಂದು ಅದನ್ನು ಟೇಸ್ಟ್ ಮಾಡಬೇಕು. ನಾನು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಅದನ್ನು ನೀವು ಸವಿದ್ರೇ ನಿಮ್ಗೆ ಗೊತ್ತಾಗೋದು. ಸೊ ಆ ಒಂದು ಕಾರಣಕ್ಕೆ ಹೇಳ್ತಾ ಇರೋದು, ನೀವು ಬನ್ನಿ, ನೀವು ಟೇಸ್ಟ್ ಮಾಡಿ, ನೀವು ಸವಿರಿ, ಅವಾಗ ಅದರ ಟೇಸ್ಟ್ ಏನು ಅಂತ ಗೊತ್ತಾಗುತ್ತೆ. ಬಟ್ ನಾನು ತೊಗೊಂಡಿರ್ತಕ್ಕಂಥ ಅವರೇ ಬೇಳೆ ದೋಸೆ ಮಾತ್ರ ಸಖತ್ತಾಗಿತ್ತು. ಆಯಿಲ್ ಜಾಸ್ತಿ ಯೂಸ್ ಮಾಡಿದ್ರು ಅನ್ನೋದು ಬಿಟ್ಟರೆ ಅವರೆಕಾಳು ಅದೇನಿದೆಯಲ್ಲ ಅದೆಲ್ಲ ಮಸ್ತಾಗಿತ್ತು ಟೇಸ್ಟು. ಆಮೇಲೆ ನಮ್ಮದು ಒಬ್ಬಟ್ಟಂತರೂ ಇದ್ದಿದೆ ಬಿಡಿ, ಅಲ್ಟಿಮೇಟ್, ಅದು ನನ್ನ ಫೇವ್ರೇಟ್ ಕೂಡ. ಅದು ಯಾವಾಗಲೂ ನಾನು ಎಲ್ಲೋದ್ರೂ ಅದನ್ನ ತೊಗೊತೀನಿ. ಯಾರಾದರೂ ಈ ಜಾಗದಲ್ಲಿ ಬಂದು ಟೇಸ್ಟ್ ಮಾಡಿರೋರು ಯಾರಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಕೆಲವೊಂದಿಷ್ಟು ರೆಸಿಪಿಗಳನ್ನು ನೀವೇ ಹೇಳಿ, ಯಾವುದು ತಿಂದರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಬಿಡಿ.